ಕನ್ಯಾ ರಾಶಿಯವರ ಬರುವ ಯುಗಾದಿ ಭವಿಷ್ಯ 2025ರ ಯುಗಾದಿ ಹೊಸ ಪ್ರಾರಂಭಗಳಿಗೆ ಮುನ್ನುಡಿ ಬರೆಯಲಿದೆ. ಈ ವರ್ಷ ಕನ್ಯಾ ರಾಶಿಯವರಿಗೆ ಕರಿಯರ್, ಆರ್ಥಿಕ ಸ್ಥಿತಿ, ಆರೋಗ್ಯ, ವೈಯಕ್ತಿಕ ಸಂಬಂಧಗಳ ವಿಷಯದಲ್ಲಿ ಹೇಗೆ ಇರಬಹುದು ಎಂಬುದನ್ನು ವಿವರವಾಗಿ ನೋಡೋಣ. ಈ ವರ್ಷ ಯುಗಾದಿಯ ನಂತರ ಶನಿ ಪ್ರಭಾವ ಕಡಿಮೆಯಾಗುವುದರಿಂದ ಕೆಲವೊಂದು ಸಮಸ್ಯೆಗಳಿಗೂ ಪರಿಹಾರ ಸಿಗಲಿದೆ. ಈ ವರ್ಷ ಶ್ರದ್ಧೆ, ಪರಿಶ್ರಮ ಮತ್ತು ಸಹನಶೀಲತೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಖಂಡಿತ ಸಿಗಬಹುದು. ಹೊಸ ಅವಕಾಶಗಳು ಎದುರಾಗಲಿದ್ದು ನಿಮ್ಮ ಪರಿಶ್ರಮಕ್ಕೆ ಸೂಕ್ತ ಪ್ರತಿಫಲ ಲಭಿಸುತ್ತದೆ. ಹೊಸ ಉದ್ಯೋಗದ ಅವಕಾಶಗಳು ದೊರಕಬಹುದು. ಉದ್ಯೋಗಸ್ಥರಿಗೂ ಉದ್ಯಮಿಗಳಿಗೆ ಸಹ ಅನುಕೂಲವಾಗುವ ಕಾಲವಿದೆ. ಉನ್ನತಿ, ಬಡ್ತಿ ಮತ್ತು ವೇತನ ಹೆಚ್ಚಳದ ಸಾಧ್ಯತೆ ಇದೆ. ಹೊಸ ಪ್ರಾಜೆಕ್ಟ್ಗಳು ಕೈಗೂಡಬಹುದು, ಆದರೆ ಶತ್ರುಗಳ ಚಲನೆಗಳಿಂದ ಎಚ್ಚರವಾಗಿರಿ. ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ಅದರೊಂದಿಗೆ ಯಶಸ್ಸು ಕೂಡ ಸಿಗುತ್ತದೆ. ಹಣಕಾಸಿನ ದೃಷ್ಟಿಯಿಂದ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿವೆ. ಉಳಿತಾಯ ಹೆಚ್ಚಿಸಲು ಯತ್ನಿಸಿ, ಅತಿಯಾದ ಖರ್ಚನ್ನು ನಿಯಂತ್ರಿಸುವುದು ಸೂಕ್ತ. ಖರೀದಿಯ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಹೊಸ ವಿನಿಯೋಗ ಮಾಡುವ ಮೊದಲು ಸೂಕ್ತವಾದ ಸಲಹೆ ಪಡೆದುಕೊಳ್ಳಿ. ಬಾಕಿಯ ಸಾಲಗಳ ತೊಂದರೆ ಇರುವುದು ಕಡಿಮೆಯಾಗಬಹುದು. ದಾಂಪತ್ಯ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು, ಆದರೆ ಸಹನೆ ಮತ್ತು ಒಗ್ಗಟ್ಟಿನಿಂದ ಎಲ್ಲವೂ ಸುಗಮವಾಗುತ್ತದೆ. ಲವ್ ಮತ್ತು ಮ್ಯಾರೇಜ್ ಸಂಬಂಧಿತ ನಿರ್ಧಾರಗಳ ಬಗ್ಗೆ ತಾಳ್ಮೆಯಿಂದ ಆಲೋಚಿಸಿ. ಹೊಸ ಸಂಬಂಧಗಳು ಶುರುವಾಗಬಹುದು, ಆದರೆ ಬೇಗನೆ ತೀರ್ಮಾನ ತೆಗೆದುಕೊಳ್ಳುವುದು ಸರಿಯಲ್ಲ. ವಿವಾಹಿತ ದಂಪತಿಗಳಿಗೆ ಭಾವನಾತ್ಮಕವಾಗಿ ಒಗ್ಗಟ್ಟಾಗಿರಲು ಈ ವರ್ಷ ಒಳ್ಳೆಯದು. ಆರೋಗ್ಯವು ಉತ್ತಮವಾಗಿರಬಹುದು, ಆದರೆ ಜೀರ್ಣಾಂಗ ಸಮಸ್ಯೆಗಳು ಸಂಭವಿಸಬಹುದು. ಮನಸ್ಸಿನಲ್ಲಿ ಆತಂಕ ಮತ್ತು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಮೆಡಿಟೇಷನ್ ಮತ್ತು ಯೋಗ ಅಭ್ಯಾಸದಿಂದ ತಾಳ್ಮೆ ತರಬಹುದು. ನಿದ್ರಾಹೀನತೆ ಮತ್ತು ಮೈಗ್ರೇನ್ ಸಮಸ್ಯೆಗಳನ್ನು ನಿಯಂತ್ರಿಸಲು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಬೇಕು. ದೇವರ ಭಕ್ತಿ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಒತ್ತು ನೀಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗಲಿದೆ. ಕುಟುಂಬದ ಹಿರಿಯರ ಆಶೀರ್ವಾದ ಪಡೆಯುವುದು ನಿಮ್ಮ ಪರಿಸ್ಥಿತಿಯ ಸುಧಾರಿಸಬಹುದು. ಗುರು ಬೃಹಸ್ಪತಿ ಗ್ರಹದ ಅನುಗ್ರಹದಿಂದ ವೈಯಕ್ತಿಕ ಜೀವನದಲ್ಲಿ ಸಮತೋಲನ ಇರಲಿದೆ. ಮಹತ್ವದ ಸಲಹೆಗಳು: ಹೊಸ ಯೋಜನೆಗಳ ಬಗ್ಗೆ ಉತ್ತಮ ಯೋಜನೆ ಮಾಡಿ ಮುನ್ನಡೆಯಿರಿ. ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ, ಎಲ್ಲವನ್ನೂ ಆಲೋಚಿಸಿ ನಿರ್ಧಾರ ಮಾಡುವುದು ಸೂಕ್ತ. ಆರೋಗ್ಯವನ್ನು ಪೋಷಿಸಿಕೊಳ್ಳಲು ಸರಿಯಾದ ಆಹಾರ ಸೇವಿಸಿ. ಸಂಬಂಧಗಳ ಬಗ್ಗೆ ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಸುಗಮವಾಗಲಿದೆ. ಈ ಯುಗಾದಿ ಕನ್ಯಾ ರಾಶಿಯವರಿಗೆ ಯಶಸ್ಸಿನ ದಾರಿ ತೆರೆಯುವ ವರ್ಷವಾಗಲಿದೆ. ಹೆಚ್ಚಿನ ವಿವರಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.